RSS ಈ ದೇಶಕ್ಕೆ ಏನು ಮಾಡಿದೆ ಅಂತ ಇವತ್ತಿನ ದಿನ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ. RSS ಅನ್ನ ದೇಶದ್ರೋಹಿ ಸಂಘಟನೆ, ದೇಶ ವಿರೋಧಿ ಚಟುವಟಿಕೆ ನಡೆಸುತ್ತಿರುವಂತಹ ಸಂಘಟನೆ ಅಂತ ಬಿಂಬಿಸೋದಕ್ಕೆ ಅನೇಕರು ಎಡಬಿಡದೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಇತಿಹಾಸದ ಕೆಲವು ರೋಚಕ ಸತ್ಯಗಳು ಅವರಿಗೆ ತಿಳಿದಿರೋದಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಿದ್ದ ಯಾರು ಕೂಡ ಆ ರೀತಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ 1947ರ ಅಕ್ಟೋಬರ್ ತಿಂಗಳ ಆ ಒಂದು ರಾತ್ರಿ RSS ಸ್ವಯಂ ಸೇವಕರು ಆ ಒಂದು ಕಾರ್ಯಾಚರಣೆ ಮಾಡದೆ ಹೋಗಿದ್ರೆ ಇವತ್ತು ಜಮ್ಮು ಕಾಶ್ಮೀರ ಭಾರತದ ಭೂಪಟದಲ್ಲೇ ಇರ್ತಿರ್ಲಿಲ್ಲ. ಸಮಯ 1947 ಅಕ್ಟೋಬರ್ ತಿಂಗಳು. ಭಾರತಕ್ಕೆ ಆಗಷ್ಟೇ ಸ್ವಾತಂತ್ರ್ಯ ಸಿಕ್ಕು ಕೇವಲ 2 ತಿಂಗಳಾಗಿತ್ತಷ್ಟೇ. ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವರು ಭಾರತದೊಂದಿಗೆ ವಿಲೀನವಾಗುವುದಕ್ಕೆ ಇನ್ನೂ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ. ಇದನ್ನೇ ಕಾಯುತ್ತಿದ್ದ ಪಾಕಿಸ್ತಾನ ಅಕ್ಟೋಬರ್ 22ರಂದು ಸಾವಿರಾರು ಸಶಸ್ತ್ರ ಕಬಾಲಿ ಆಕ್ರಮಣಕಾರರನ್ನ ಕಾಶ್ಮೀರದ ಒಳಗೆ ನುಗ್ಗಿಸಿತು. ಆ ಪಾಕಿಸ್ತಾನ ಬೆಂಬಲಿತ ಆಕ್ರಮಣಕಾರರು ಮುಜಾಫರಾಬಾದ್ ಮತ್ತು ಬಾರಾಮುಲ್ಲವನ್ನು ವಶಪಡಿಸಿಕೊಂಡು ಅತ್ಯಂತ ಕ್ರೂರವಾಗಿ ಲೂಟಿ ಮಾಡುತ್ತಾ ಶ್ರೀನಗರದ ಕಡೆಗೆ ಮುನ್ನುಗ್ತಿದ್ರು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಮಹಾರಾಜ ಹರಿಸಿಂಗ್ ಅಕ್ಟೋಬರ್ 26ರಂದು ಭಾರತದೊಂದಿಗೆ ವಿಲೀನ ಆಗಲು ಒಪ್ಪಂದಕ್ಕೆ ಸಹಿ ಹಾಕಿಬಿಟ್ರು. ಈಗ ಕಾನೂನಾತ್ಮಕವಾಗಿ ಕಾಶ್ಮೀರವನ್ನು ರಕ್ಷಿಸೋದು ಭಾರತೀಯ ಸೇನೆಯ ಕರ್ತವ್ಯವಾಗಿತ್ತು. ಆದರೆ ಭಾರತೀಯ ಸೇನೆಗೆ ಕಾಶ್ಮೀರ ತಲುಪಲು ಇದ್ದಿದ್ದು ಅದು ಒಂದೇ ದಾರಿ, ಅದು ವೈಮಾನಿಕ ಮಾರ್ಗ. ಯಾಕಂದರೆ ರಸ್ತೆ ಮಾರ್ಗಗಳೆಲ್ಲವೂ ಕೂಡ ಆಕ್ರಮಣಕಾರರ ವಶವಾಗಿದ್ದವು. ದೆಹಲಿಯಿಂದ ಭಾರತೀಯ ಸೈನಿಕರನ್ನು ಹೊತ್ತ ಡಕೋಟಾ ವಿಮಾನಗಳು ಶ್ರೀನಗರದಲ್ಲಿ ಇಳಿಯಲೇಬೇಕಿತ್ತು. ಆದರೆ ಶ್ರೀನಗರದಲ್ಲಿ ಇದ್ದ ಏಕೈಕ ಕಚ್ಚಾ ವಿಮಾನ ನಿಲ್ದಾಣದ ರನ್ವೇ ಸಂಪೂರ್ಣವಾಗಿ ಹಾನಿಗೊಳಗಾಗಿತ್ತು. ಅಲ್ಲಿ ವಿಮಾನ ಇಳಿಸೋದು ಕೂಡ ಅಸಾಧ್ಯವಾದ ಪರಿಸ್ಥಿತಿ ಇತ್ತು. ಅಕ್ಟೋಬರ್ 26ರ ಸಂಜೆ ಕಾಶ್ಮೀರದ ಪ್ರಧಾನಿ ಮೆಹರ್ ಚಂದ್ ಮಹಾಜನ್ ರನ್ವೇಯನ್ನು ಸರಿಪಡಿಸೋದಕ್ಕೆ RSS ಮುಖಂಡರ ಸಹಾಯವನ್ನು ಕೋರಿದ್ರು.